ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಬೇಟೆಯಾಡದಿದ್ದರೆ ಸಿಂಹವು ಬಡಕಲಾಗುತ್ತದೆ. ಹೊಸದಿಗಂತ ಪತ್ರಿಕೆಯಲ್ಲಿ ಇಂಥದ್ದೊಂದು ಲೇಖನ ಓದಿದೆ. ಅನುಪಮಾ ಬೆಟ್ಟದಪುರ ಅನ್ನೋರು ಬರೆದಿದ್ದು. ತುಂಬ ತರ್ಕಬದ್ಧ ಅನ್ನಿಸ್ತು. ಹೀಗಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಅಂತಲೂ ಅನ್ನಿಸ್ತು. ಹೌದು, ಮೋದಿ ಶುರುವಲ್ಲಿ ಅಬ್ಕಿ ಬಾರ್ 400 ಪಾರ್ ಅಂದ್ಕೊಂಡು ಚುನಾವಣಾ ರಣಾಂಗಣಕ್ಕೆ ಬಂದರು. ಅದಾಗಲೇ ಕಾಂಗ್ರೆಸ್ ಪಕ್ಷದ ಫೇಕ್ ನ್ಯೂಸ್ ಫ್ಯಾಕ್ಟರಿಯ ಕಾರ್ಮಿಕರು ಕೆಲಸ ಶುರು ಮಾಡಿಕೊಂಡಿದ್ರು. ಮೋದಿ ಅಂದುಕೊಂಡ ರಿಸಲ್ಟ್ ಬರಲಿಲ್ಲ, ಆದರೆ ಸರ್ಕಾರ ಮಾಡೋಕ್ಕೆ ಸಮಸ್ಯೆ ಒಂದಾಗಲಿಲ್ಲ. ಬಟ್ ಇಲೆಕ್ಷನ್ನಿಗೂ ಮುನ್ನ, ಇಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಅದೆಷ್ಟು ಒಣ ಸುಳ್ಳುಗಳನ್ನು ಹೇಳ್ಕೊಂಡು ಬಂತು. ಆ ಸುಳ್ಳಿನ ಸರಪಟಾಕಿ ಇನ್ನೂ ನಿಂತಿಲ್ಲ. ಯಾಕೆಂದರೆ ಮೋದಿ ಸರ್ಕಾರ ಕ್ರಮ ತಗೊಳ್ಳದೆ ಚಂದ ನೋಡ್ತಾ ಇರೋದಕ್ಕೆ. ಮೋದಿಯನ್ನು ಮಣಿಸೋಕೆ ಸಾಕಷ್ಟು ದುಷ್ಟಕೂಟಗಳು ಒಂದಾದವು. ಸಪ್ತ ಸಾಗರ ದಾಚೆ ಕೂಡ ಪ್ಲ್ಯಾನಿಂಗ್ ಕಮಿಟಿ ಹಗಲು ರಾತ್ರಿ ಕೆಲಸ ಮಾಡ್ತು. ಮೋದಿಯನ್ನು ನೇರವಾಗಿ ಹೋರಾಡಿ ಸೋಲಿಸೋಕೆ ಆಗೋದಿಲ್ಲ ಅನ್ನೋದು ಗೊತ್ತಾದಾಗ ಶುರುವಾಗಿದ್ದೆ ಫೇಕ್ ನ್ಯೂಸ್ ಹರಡೋ ಕೆಲಸ. ಮೋದಿ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ನೋಡೋಕ್ಕೂ ಮೊದಲು ಯಾವೆಲ್ಲ ಸುಳ್ಳುಗಳನ್ನು ಹರಡಿದ್ರು ಹಾಗೂ ಮೋದಿಯ ಮೇಲೆ ತಪ್ಪು ಭಾವನೆ ಬರೋ ಥರ ಮಾಡಿದ್ರು ಅನ್ನೋದನ್ನು ನೋಡೋಣ. ಸುಳ್ಳು ನಂಬರ್ 1, ಮೋದಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿಸ್ತಾರೆ ಅನ್ನೋದು ರಾಹುಲ್ ಗಾಂಧಿಯ ಬಹುತೇಕ ಭಾಷಣಗಳಲ್ಲಿ ಇದೊಂದು ಸುಳ್ಳು ತುಂಬಿ ತುಳುಕಾಡ್ತಾ ಇತ್ತು. ಮೋದಿ ಸಂವಿಧಾನ ಚೇಂಜ್ ಮಾಡ್ತಾರೆ ಹಾಗೂ ಮೀಸಲಾತಿಯನ್ನು ತೆಗೆದು ಬಿಡ್ತಾರೆ ಅನ್ನೋದನ್ನು ಜನರ ತಲೆಗೆ ತುಂಬಲಾಯಿತು, ಭಯಪಡಿಸಲಾಯಿತು. ಇದೊಂದು ಸುಳ್ಳಿಗೆ ಮೋದಿ ಬಿಟ್ಟರೆ ಇನ್ಯಾರೂ ಕೂಡ ಮಾತೇ ಆಡಲಿಲ್ಲ, ಸರಿಯಾದ ಸ್ಪಷ್ಟನೆಯನ್ನು ಕೊಡಲಿಲ್ಲ. ಖಂಡಿತ ಇದು ವೋಟುಗಳ ಮೇಲೆ ಒಂದಿಷ್ಟು ಪ್ರಭಾವವನ್ನು ಬೀರಿದೆ. ಸುಳ್ಳು ನಂಬರ್ 2, ಹುತಾತ್ಮ ಅಗ್ನಿವೀರ ಅಜಯ್ ಕುಮಾರ್ ಅವರಿಗೆ ಮೋದಿ ಸರ್ಕಾರ ನೆರವಾಗಿಲ್ಲ. ದೇಶಕ್ಕಾಗಿ ಬಲಿದಾನ ಕೊಟ್ಟ ಯೋಧನಿಗೆ ಒಂದೇ ಒಂದು ಪೈಸೆ ಪರಿಹಾರ ಸಿಕ್ಕಿಲ್ಲ ಅನ್ನೋ ಸುಳ್ಳನ್ನು ರಾಹುಲ್ ಗಾಂಧಿ ತಮ್ಮ ಭಾಷಣಗಳಲ್ಲಿ ಹೇಳಿದರು. ಅದೆಂಥ ನಯವಂಚನೆ ಅಂದರೆ ಇದು ಆರ್ಮಿಯ ವಿಚಾರ ತಂದು ಜನರನ್ನು ಭಾವನಾತ್ಮಕವಾಗಿ ದಿಕ್ಕು ತಪ್ಪಿಸಿದರು. ಈ ಬಗ್ಗೆ ಆರ್ಮಿಯೇ ರಾಹುಲ್ ಗಾಂಧಿಗೆ ಉತ್ತರದ ಮೂಲಕ ತಪರಾಕಿಯನ್ನು ಕೊಡ್ತು. ಆದರೆ ಅದಾಗಲೇ ಮೋದಿ ಸರ್ಕಾರಕ್ಕೆ ರಾಹುಲ್ ಗಾಂಧಿಯ ಸುಳ್ಳು ಡ್ಯಾಮೇಜ್ ಮಾಡಿತ್ತು. ಇನ್ನು ಸಂಸತ್ತೊಳಗೆ ಯಾವನೂ ಕೂಡ ಪೋಸ್ಟರ್ ಹಿಡ್ಕೊಂಡು ಬರೋ ಹಾಗಿಲ್ಲ, ಈ ಕಾನೂನು ಇದೆ. ಆದರೆ ಆ ಕಾನೂನು ಎರಡೂ ಕಡೆ ನಿಂತು ಗೆದ್ದ ಪುಕ್ಕಲು ಸಂಸದ ರಾಹುಲ್ ಗಾಂಧಿಗೆ ಅನ್ವಯ ಆಗೋದೇ ಇಲ್ವಾ? ರಾಹುಲ್ ಗಾಂಧಿ ಸದನದಲ್ಲಿ ಫಲಕವನ್ನು ಪ್ರದರ್ಶನ ಮಾಡಿದ್ರು. ಹಿಂದೂಗಳು ಹಿಂಸಾವಾದಿಗಳು ಅಂತ ಸದನದಲ್ಲೇ ಹೇಳಿದ್ರು. ಹಿಂದೂಗಳು ಮಾತ್ರ ಅದನ್ನು ಸಹಿಸ್ಕೊಂಡ್ರು. ಆದರೆ ಮೋದಿ ಟೀಮ್ ಇದನ್ನು ದೊಡ್ಡ ಧ್ವನಿಯಲ್ಲಿ ಖಂಡಿಸಬೇಕಿತ್ತು ಅಲ್ವಾ? ಯಾವೊಬ್ಬ ಸಂಸದನ ಸ್ವರ ಹೊರಗಡೆ ಬರಲೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಚರ್ಚೆ ಆಗಿದ್ದು ಬಿಟ್ಟರೆ, ವಿರೋಧ ಬಂದಿದ್ದು ಬಿಟ್ಟರೆ ಇನ್ನೇನೂ ಆಗಲಿಲ್ಲ. ಇನ್ನು ಕೇರಳ ಕಾಂಗ್ರೆಸ್ ಅಂತೂ ದಿನ ಬೆಳಗಾದರೆ ಸುಳ್ಳು ಸುದ್ದಿಯನ್ನೇ ಹರಡೋ ಕೆಲಸ ಕೇಳಿದಿತ್ತು. ಇದನ್ನು ಮೋದಿ ಸರ್ಕಾರ ಗಂಭೀರವಾಗಿ ತಗೊಳ್ಳೋ ಗೋಜಿಗೆ ಹೋಗಲಿಲ್ಲ. ಒಂದು ಸುಳ್ಳನ್ನು 10 ಸಲ ಒಂದೇ ರೀತಿ ಹೇಳಿದರೆ ಅದು ಸತ್ಯದಂತೆ ಕಾಣುತ್ತೆ ಅನ್ನೋ ಮಾತಿದೆ. ಆ ಮಾತಿನಂತೆ ಜನರ ದಿಕ್ಕು ತಪ್ಪಿಸೋದ್ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಸಾಮಾಜಿಕ ಜಾಲತಾಣದ ಮೇಲೆ ದೂರು ಕೊಟ್ಟು ಬೆದರಿಸೋ ಅವಕಾಶ ಖಂಡಿತ ಮೋದಿ ಸರ್ಕಾರಕ್ಕೆ ಇತ್ತು. ಆದರೆ ಸಂಬಂಧಪಟ್ಟವರು ಸೈಲೆಂಟ್ ಆಗಿದ್ದರು. ಮಾನಹಾನಿ ಕೇಸ್ ಹಾಕಿ ಕೋರ್ಟ್ ಅಲೆಸೋ ಆಯ್ಕೆ ಇತ್ತು, ಅದನ್ನು ಕೂಡ ಮಾಡಲಿಲ್ಲ. ಇನ್ನು ಅಟಲ್ ಸೇತು ವಿಚಾರಕ್ಕೆ ಕಾಂಗ್ರೆಸ್ ಹರಡಿದ ಸುಳ್ಳು ಸಣ್ಣ ಪುಟ್ಟದಲ್ಲ. ಸೇತುವೆ ಬಿರುಕುಬಿಟ್ಟಿದೆ, ಅಭಿವೃದ್ಧಿ ಹೆಸರಲ್ಲಿ ಮೋದಿ ಸರ್ಕಾರ ಹಗರಣ ಮಾಡಿದೆ, ದುಡ್ಡು ಹೊಡೆದಿದೆ ಅಂದರು. ಅದಾದ ಮೇಲೆ ಅದರ ಪ್ರಾಜೆಕ್ಟ್ ಮ್ಯಾನೇಜರ್ ಬಂದು ಅಸಲಿ ಕಥೆ ಏನು ಅನ್ನೋದನ್ನು ಹೇಳಿದರು. ಸೇತುವೆಯಲ್ಲಿ ಎಲ್ಲಿಯೂ ಕೂಡ ಬಿರುಕಿಲ್ಲ, ಸೇತುವೆಗೆ ಸಂಪರ್ಕ ಕಲ್ಪಿಸುವ ಟೆಂಪ್ರವರಿ ಸರ್ವಿಸ್ ರೋಡ್, ಮೇನ್ ಸರ್ವಿಸ್ ರೋಡಲ್ಲ, ಟೆಂಪ್ರವರಿ ಆಗಿ ಮಾಡಿಕೊಂಡಿದ್ದು ಕುಸಿತ ಆಗಿರೋದು ಅಂತ. ಆದರೆ ಕಾಂಗ್ರೆಸ್ ಹೇಳಿದ್ದೇನು, ಆ ಸೇತುವೆಯಲ್ಲೇ ಬಿರುಕಿದೆ ಅಂತ. ಇದೊಂದು ಸುಳ್ಳು ಆರೋಪ. ಈ ಸುಳ್ಳಿನ ಮೇಲೆ ಕೂಡ ಕೇಸ್ ಮಾಡಬಹುದಿತ್ತು. ರಾಹುಲ್ ಗಾಂಧಿಯ ಬಳಿ ಇನ್ನೊಮ್ಮೆ ಸಾರಿ ಅಂತ ಹೇಳಿಸೋ ಅವಕಾಶ ಇತ್ತು. ಆದರೆ ಯಾರೊಬ್ಬರು ಕೂಡ ಉಮೇದಿ ತೋರಿಸಲೇ ಇಲ್ಲ. ಇನ್ನು ಅಯೋಧ್ಯ ರೈಲ್ವೆ ಸ್ಟೇಷನ್ನ ಹೊರಗೋಡೆ ಒಂದೇ ಒಂದು ಮಳೆಗೆ ಕುಸಿದು ಬಿದ್ದಿದೆ ಅನ್ನೋ ಸುದ್ದಿಯನ್ನು ಕಾಂಗ್ರೆಸ್ ಹಂಚೋಕೆ ಶುರು ಮಾಡ್ತು. ಅದು ಸುಳ್ಳು ಅಂತ ರೈಲ್ವೆ ಮ್ಯಾನೇಜರ್ ಬಂದು ಹೇಳಿಕೆ ನೀಡಬೇಕಾಯಿತು. ಉತ್ತರ ಪ್ರದೇಶದ BJP ಅದರ ಬಗ್ಗೆ ಮಾತೇ ಆಡಲಿಲ್ಲ. ಅಟ್ಲೀಸ್ಟ್ ಯೋಗಿ ಆದಿತ್ಯನಾಥ್ ಅವರು ಕ್ರಮ ಕೈಗೊಳ್ಳಬೇಕಿತ್ತು. ಅಯೋಧ್ಯ ಮೇಲೆ ತಪ್ಪು ಅಭಿಪ್ರಾಯ ಬರೋ ಯಾವ ಸುಳ್ಳನ್ನು ಕೂಡ ಕ್ಷಮಿಸಬಾರದು ಅಲ್ವಾ? ಬ್ರೆಜಿಲ್ ವಿಡಿಯೋವೊಂದನ್ನು ಅಯೋಧ್ಯ ರಾಮಪಥ ಅನ್ನೋ ಸುದ್ದಿಯನ್ನು ಹರಡಲಾಯಿತು. ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಸಲಿ ಸತ್ಯ ಹೊರಗೆ ಬಂತು. ಆದರೆ ಇಡೀ ದೇಶದ ವೈಭವವನ್ನು ಸಾರ್ತಾ ಇರೋ ಅಯೋಧ್ಯ ಮೇಲೆ ನಿರಂತರವಾಗಿ ಈ ಪರಿಯ ಸುಳ್ಳಿನ ದಾಳಿ ಆಗ್ತಾಯಿದ್ರು ಕೂಡ ಯಾರೊಬ್ಬರೂ ಮಾತಾಡಿಲ್ಲ. ಇದು ದುರಂತ ಅಲ್ವಾ? ರೈಲ್ವೆ ವೆಬ್ಸೈಟ್ನಲ್ಲಿ ಯಾರ ಅಕೌಂಟ್ ಇರುತ್ತೋ ಅವರು ಮಾತ್ರ ಟಿಕೆಟ್ ಬುಕ್ ಮಾಡಬಹುದು.
ಇದೊಂದು ಸುಳ್ಳು ವದಂತಿಯನ್ನು ಕಾಂಗ್ರೆಸ್ ವ್ಯಾಪಕವಾಗಿ ಹಂಚೋಕೆ ಶುರು ಮಾಡ್ತು. ಅದು ಸರಿ ಇಲ್ಲ ತಪ್ಪು ಅಂತ IRCTCನೇ ಸ್ಪಷ್ಟೀಕರಣ ಕೊಡ್ತು. ಅದರ ಬಗ್ಗೆ ಕೂಡ BJP ಮಾತಾಡಲಿಲ್ಲ. ಭಾರತೀಯ ರೈಲ್ವೆಗೆ ತನ್ನದೇ ಆದ ಹೆಸರಿದೆ. ಮೋದಿ ಅವಧಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಆಗಿವೆ. ಸ್ವದೇಶಿ ನಿರ್ಮಿತ ರೈಲುಗಳ ಓಡಾಟ ಹೆಚ್ಚಾಗಿದೆ. ಇದಕ್ಕೆ ಮಸಿ ಹಾಕೋರನ್ನು ಖುಷಿಯಾಗಿರಲಿ ಅಂತ ಸುಮ್ಮನೆ ಬಿಡೋ ಹೃದಯವಂತಿಕೆ ಯಾಕೆ? ಸ್ಪೀಕರ್ ಓಂ ಬಿರ್ಲಾರ ಮಗಳು UPSC ಪರೀಕ್ಷೆಯನ್ನು ಬರೆಯದೆ ಅಧಿಕಾರಿ ಆಗ್ಬಿಟ್ಟಿದ್ದಾರೆ, ಮಾಡ್ಲಿಂಗ್ ಮಾಡ್ಕೊಂಡಿದ್ದವಳು ಅಧಿಕಾರಿ ಆಗ್ಬಿಟ್ರು ಅಂತ ಪುಕಾರನ್ನು ಎಬ್ಬಿಸಲಾಯಿತು. ಆದರೆ ಅದು ಹೆಚ್ಚೊತ್ತು ಬಾಳಿಕೆ ಬರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಕೆಯ ಪರೀಕ್ಷೆ ತಗೊಂಡ ವರ್ಷ, ಆಕೆಯ UPSC ರೋಲ್ ನಂಬರ್ ಎಲ್ಲ ಕೂಡ ಹೊರಗಡೆ ಬಂತು. ಇದನ್ನು ಓಂ ಬಿರ್ಲಾ ಅವರು ವೈಯಕ್ತಿಕವಾಗಿ ತಗೋಬೇಕಿತ್ತಲ್ವ? ಖುದ್ದಾಗಿ ಮಾನಹಾನಿ ಪ್ರಕರಣವನ್ನು ಜಡಿಬೇಕಿತ್ತಲ್ವ? ಪ್ರತಿಪಕ್ಷದ ಸಾಮಾಜಿಕ ಮಾಧ್ಯಮದ ಮೇಲೆ ಮುಗಿ ಬೀಳ್ಬೋದಿತ್ತು. ಆದರೆ ಮಾಡಲಿಲ್ಲ. ಯಾಕೆ? ಯಾರ ಮುಲಾಜಿಗೆ ಬೀಳ್ತಿದ್ದೀರಿ? ಇನ್ನು ಸರ್ಕಾರಿ ನೌಕರಲ್ಲಿದ್ದವರು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇರಬಾರದು ಅಂತ 1960ರಲ್ಲಿ ಇಂದಿರಮ್ಮ ಸರ್ಕಾರ ನಿಷೇಧವನ್ನು ಹೇರ್ತು. ಕಳೆದ ತಿಂಗಳು ಮಧ್ಯಪ್ರದೇಶ ಹೈಕೋರ್ಟ್ ಆ ನಿಷೇಧವನ್ನು ತೆಗೆದುಹಾಕ್ತು. ಈ ಸುದ್ದಿಯನ್ನು BJPಯವರು ಹೇಗೆ ಧಾಮ್ ಧೂಮ್ ಮಾಡಬೇಕಿತ್ತು, ಆದರೆ ಮಾಡಲೇ ಇಲ್ಲ. ಇನ್ನು ಕಾರ್ಯಕರ್ತರು ಹಾಗೂ BJPಯ ಬೆಂಬಲಿಗರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ಬರೆದುಕೊಳ್ಳೋಕೆ ಕೂಡ ಭಯ ಬೀಳೋ ಸ್ಥಿತಿ ಇದೆ. ಒಂದೊಂದು ಶಬ್ದವನ್ನು ಹುಡುಕಿ ಕೇಸ್ ದಾಖಲು ಮಾಡ್ತಾರೆ. ಅವರಿಗೆ ಇರೋ ಕಾನೂನು ಆಯ್ಕೆ BJPಗೆ ಯಾಕಿಲ್ಲ? ಇಷ್ಟೊಂದು ನಿಷ್ಕ್ರಿಯ ಆದರೆ ಹೇಗೆ? ಆತ್ಮೀಯ ಮೋದಿಯವರೇ, ನಿಮ್ಮದು ತಾಯಿ ಹೃದಯ ಅಂತ ಗೊತ್ತು. ಆದರೆ ಭಾರತ ದೇಶಕ್ಕೆ ಕೆಟ್ಟ ಹೆಸರು ಬರೋ ಥರ ಸುಳ್ಳು ಹಂಚ್ತಾ ಇರೋರಿಗೆ ಮಲತಾಯಿ ಧೋರಣೆಯನ್ನೇ ತೋರಿಸಿ. ಕನಿಕರ ಎಲ್ಲರ ಮೇಲೆ ಬೇಡ. ಕನಿಕರಕ್ಕೆ ಯೋಗ್ಯರಲ್ಲ ಅವರೆಲ್ಲ. ಸುಳ್ಳು ಸುದ್ದಿಗಳನ್ನು ಹಂಚೋರ ನಡ ಮುರಿಯುವಂತಹ ಬಿಗಿಯಾದ ಕಾನೂನು ತನ್ನಿ. ಸಂವಿಧಾನದ ಬಗ್ಗೆ ಸುಳ್ಳು ಹೇಳ್ತಾರೆ, EVM ಬಗ್ಗೆ ಸುಳ್ಳು ಹೇಳ್ತಾರೆ, ಪ್ರಣಾಳಿಕೆಯಲ್ಲೂ ಸುಳ್ಳು ಹೇಳಿ ಟಕಾಟಕ್ ವೈರಲ್ ಮಾಡಿಸ್ತಾರೆ. ನಿಮ್ಮ ಸರ್ಕಾರಕ್ಕೆ ಸುಳ್ಳು ಸುದ್ದಿಗಳು ಕಮ್ಮಿ ಡ್ಯಾಮೇಜ್ ಮಾಡಿದವ. ಬೇರೆ ಯಾವುದೋ ದೇಶದ ವಿಡಿಯೋಗಳನ್ನು ಹಾಕಿ ಇದು ಗುಜರಾತ್ ದೂರ ಅಂತ ಅಂದಿರೋದು ನೀವು ಕಂಡೇ ಇಲ್ವಾ? ಯಾಕೆ ಮೋದಿಜಿ ಎಷ್ಟೊಂದು ಸಾಫ್ಟ್ ಇರ್ತೀರಿ? ಹಿಂದೂ ಧರ್ಮವನ್ನು ನಿಮ್ಮ ಮುಂದೆ ಅವಹೇಳನ ಮಾಡ್ತಾರೆ, ಆದರೂ ಮೌನ ಯಾಕೆ? ಇದು ಸರಿಯಲ್ಲ, ಖಂಡಿತ ಸರಿಯಲ್ಲ. ಹಸಿ ಸುಳ್ಳುಗಳನ್ನೇ ಬಂಡವಾಳ ಮಾಡಿಕೊಂಡು ಜರ್ಮನ್ ಶೆಫರ್ಡ್ ಒಬ್ಬ YouTube ನಡೆಸ್ತಾನೆ, ಭಾರತದ ಬಗ್ಗೆ ಅವಹೇಳನ ಮಾಡ್ತಾನೆ. ನಿಮ್ಮ ಹತ್ರ ಕ್ರಮ ತಗೊಳ್ಳೋಕೆ ಆಗೋದೇ ಅಲ್ವಾ? ನಮ್ಮ ಸಿದ್ದರಾಮಯ್ಯನ ನೋಡಿ ಕಲೀರಿ. ಸುಳ್ಳು ಕೇಸ್ ಹಾಕಿಸಿ ಉತ್ತರ ಪ್ರದೇಶದ ಯೂಟ್ಯೂಬರ್ ಅರೆಸ್ಟ್ ಮಾಡಿಸೋಕೆ ಇಲ್ಲಿಂದ 3 ಕರ್ನಾಟಕ ಪೊಲೀಸರನ್ನ ಕಳಿಸಿದ್ರು. ಅವರದೇ ಪಕ್ಷದ ನಾಯಕನ ಹೇಳಿಕೆಯನ್ನು ರಿಪೀಟ್ ಮಾಡಿದ್ದಕ್ಕೆ. ನಿಮಗೆ ಸಜೆಷನ್ ಕೊಡುವಷ್ಟು ಅನುಭವ, ವಯಸ್ಸು ಎರಡೂ ನನ್ನದಲ್ಲ. ಆದರೆ ಫೇಕ್ ನ್ಯೂಸ್ ಫ್ಯಾಕ್ಟ್ರಿಗಳನ್ನು ನಮ್ಮಂತಹ ಸಾಧಾರಣ ಬೆಂಬಲಿಗರು ಎಕ್ಸ್ಪೋಸ್ ಮಾಡಿದಷ್ಟು ನಿಮ್ಮ ಸರ್ಕಾರವೂ ಕೂಡ ಮಾಡಿಲ್ಲ. ಇದು ವಾಸ್ತವ. ಅಟ್ಲೀಸ್ಟ್ ಫೇಕ್ ನ್ಯೂಸ್ ಎಕ್ಸ್ಪೋಸ್ ಆದಾಗ ಕ್ರಮ ತಗೊಳ್ಳೋ ಹೆಜ್ಜೆಯನ್ನಾದರೂ ಇಡಿ, ದಯವಿಟ್ಟು ಇಡಿ. ಹೊಸ ದಿಗಂತ ಪತ್ರಿಕೆಯ ಅಂಕಣದ ಹೆಡ್ಡಿಂಗ್ ತುಂಬ ಚೆನ್ನಾಗಿದೆ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಗಂಭೀರವಾಗಿ ತಗೊಳ್ಳಿ. ಬೇಟೆಯಾಡದಿದ್ದರೆ ಸಿಂಹವು ಬಡಕಲಾಗುತ್ತೆ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.